ಹಾಯ್ ಹಲೋ ಸರ್, ಎಲ್ಲರಿಗೂ ಕೂಡ ನಮಸ್ತೆ. ಯಾರ್ಯಾರು ಆಫೀಸರ್ಸ್ ಆಗಲಿಕ್ಕೆ ಹೊರಡಿದ್ದೀರಾ ಎಲ್ಲರಿಗೂ ಕೂಡ ಮೊದಲನೇದಾಗಿ ನಮಸ್ಕಾರಗಳನ್ನು ತಿಳಿಸ್ತಾ ಇವತ್ತಿನ ತರಗತಿ ಏನಪ್ಪ ಅಂತ ಅಂದರೆ ಮೊದಲನೇದಾಗಿ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಪರೀಕ್ಷೆ ಮತ್ತು ಇನ್ನಿತರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಡೆಸ್ತಕ್ಕಂಥ ಯಾವುದಾದ್ರೂ ಪರೀಕ್ಷೆ ಬರಲಿ ಎಲ್ಲದಕ್ಕೂ ಯೂಸ್ ಆಗುತ್ತೆ. ನಾವು ಪೊಲೀಸ್ ಪರೀಕ್ಷೆ ಅಂತ ಈ ರೀತಿಯಾಗಿ ಯಾಕಪ್ಪ ಹಾಕಿದ್ದೇವೆ ಅಂತ ಅಂದರೆ ಜಾಸ್ತಿ ವಿದ್ಯಾರ್ಥಿಗಳು ಈಗ ಇದನ್ನು ಓದ್ತಿದ್ದಾರೆ ಮತ್ತು ಎಕ್ಸಾಮ್ ಕೂಡ ಇದೆ ತುಂಬ ವಿದ್ಯಾರ್ಥಿಗಳಿಗೆ. ಇದು ಎ.ಒ ಕೂಡ ಯೂಸ್ ಆಗುತ್ತೆ, ಎ.ಒ ಕೂಡ ಯೂಸ್ ಆಗುತ್ತೆ, ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಆ ರೀತಿಯಾಗಿ ನಾವೇನಪ್ಪ ಮಾಡಿದ್ದೇವೆ ಅಂತ ಅಂದರೆ ತರಗತಿಯನ್ನು ನಿಮಗೆ ಮಾಡಿದ್ದೇವೆ. ತುಂಬ ಇಂಪಾರ್ಟೆಂಟ್ ಇದೆ ತರಗತಿ. ಆ ತರಗತಿನ ಸಂಪೂರ್ಣವಾಗಿ ನೋಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆಯನ್ನು ನೋಡ್ಕೊಳ್ತಾ ಹೋಗೋಣ. ಜನರಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಮೊದಲನೇ ತರಗತಿ ಇದು, ಓಕೆನಾ. ಜನರಲ್ ಸೈನ್ಸ್ ಅಂತ ನಾನು ಒಂದು ಪ್ಲೇಲಿಸ್ಟನ್ನೇ ಮಾಡ್ತಾ ಇದ್ದೇನೆ. ಯಾವ ವಿದ್ಯಾರ್ಥಿಗಳು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದಿನ ತರಗತಿಗಳನ್ನು ಯಾರ್ಯಾರು ನೋಡಿಲ್ಲ, GK ಕ್ಲಾಸಸ್ಗಳ ತರಗತಿ ಇತ್ತು, ಯಾರ್ಯಾರು ನೋಡಿಲ್ಲ ಎಲ್ಲರೂ ಕೂಡ ನೋಡ್ಕೊಂಡು ಬನ್ನಿ. ಈಗ ಡೈರೆಕ್ಟಾಗಿ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ತರಗತಿ 1 ಇವತ್ತಿಂದ ಶುರು. ಯಾಕೆ ಅಂತ ಅಂದರೆ ನೀವು ನೋಡ್ತಾ ಇರ್ಬೋದು, ಮೊನ್ನೆ 4 ಮತ್ತು 5ನೇ ತಾರೀಕು ಆಗಿದ್ದಂಥ ಒಂದು ಪರೀಕ್ಷೆ ಏನಿದೆ ಅದರಲ್ಲಿ ಸೈನ್ಸಿಂದ ತುಂಬ ಕ್ವಶನ್ಸ್ ಕೇಳಿದ್ದಾರೆ. ಅದಕ್ಕಾಗಿ ನಿಮಗೆ ಯೂಸ್ ಆಗಲಿ ಅಂತ ತರಗತಿಯನ್ನು ಮಾಡ್ತಿದ್ದೇನೆ. ಒಂದೊಂದಾಗಿ ನೋಡೋಣ, ಓಕೆನಾ. ಮೊದಲನೇ ಪ್ರಶ್ನೆ ನೋಡಿ. ಈಗ ವಿದ್ಯಾರ್ಥಿಗಳೇ, ತರಗತಿಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ಈ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡಿಲ್ಲ ಅಂತ ಅಂದರೆ ಇದು ಗ್ರಾಮೀಣ ಆಡಳಿತಾಧಿಕಾರಿಗಳಿಗಾಗಿ ನಿಮಗೆ ಯೂಸ್ ಆಗ್ತಕ್ಕಂಥ ಬ್ಯಾಚ್ ಆಗಿದೆ. ಬ್ಯಾಚ್ ಪ್ರೈಸ್ ಬಂದುಬಿಟ್ಟು 501 ರೂಪಾಯಿ ಒಂದು ಬ್ಯಾಚ್ ಇರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು ಅಮೌಂಟನ್ನು ಸ್ಕ್ಯಾನ್ ಮಾಡಿ ನೀವು 501 ರೂಪಾಯಿ ಕಳಿಸಿದ್ದೇ ಆದರೆ ನಾವು ಟೆಲಿಗ್ರಾಮ್ ಮೂಲಕ ನಿಮಗೆ ಈ ಒಂದು ಬ್ಯಾಚ್ ಸಂಪೂರ್ಣ PDF ನಿಮಗೆ ಕೊಡುವಂಥ ಒಂದು ಇದನ್ನು ಮಾಡ್ತೇವೆ. ಈ ಒಂದು ಬ್ಯಾಚ್ನಲ್ಲಿ ನಿಮಗೆ ಎಲ್ಲ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬರತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ ಯೂಸ್ ಆಗುವ ರೀತಿಯಲ್ಲಿ ನಾವು ಬ್ಯಾಚನ್ನು ಕ್ರಿಯೇಟ್ ಮಾಡಿದ್ದೇವೆ. ನಿಮಗೆ ಮೇಯ್ನ್ ಆಗಿ ಗ್ರಾಮಾಡಳಿತಾಧಿಕಾರಿ, ಪೊಲೀಸ್ ಕಾನ್ಸ್ಟೇಬಲ್, PSI ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಅದಕ್ಕಾಗಿ ಇದನ್ನು ನೀವು ಪರ್ಚೇಸ್ ಮಾಡಿ. ನಿಮಗೇನಾದರೂ ಕಳೆದ ಒಂದು 6 ತಿಂಗಳ ಕರೆಂಟ್ ಅಫೇರ್ಸ್ ಬೇಕು ಅಂತ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಬರೀ 60 ರೂಪಾಯಿಗಳನ್ನು ಸೆಂಡ್ ಮಾಡಿ ಉದ್ಯೋಗ್ ಜೀವನ್ 12@gmail.comಗೆ ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಿಮಗೆ 6 ತಿಂಗಳ ಕರೆಂಟ್ ಅಫೇರ್ಸ್ಗಳನ್ನು ಕೂಡ ನಾವು ಕೊಡ್ತೇವೆ. ಅದಕ್ಕಾಗಿ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಏನಿದೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಏನಪ್ಪ ಮೊದಲನೇ ಪ್ರಶ್ನೆ ಅಂತ ಅಂದರೆ ಆಮ್ಲ ಮಳೆಗೆ ನೋಡಿ ಏನು ಕೇಳಿದ್ದಾರೆ. ಆಮ್ಲ ಮಳೆಗೆ ಆಸಿಡ್ ರೈನ್ ಕಾರಣವಾಗುವ ಪ್ರಮುಖ ಅನಿಲ ಯಾವುದು? ಆಮ್ಲ ಮಳೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಆಮ್ಲ ಮಳೆ ಅಂತ ಅಂದರೆ ಆಸಿಡ್ ರೈನ್ ಅಂತ ಕರೀತಾರೆ. ಕಾರಣವಾಗುವ ಪ್ರಮುಖ ಅನಿಲ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಆಪ್ಷನ್ ಎ ನಲ್ಲಿ ಆಮ್ಲಜನಕ ಮತ್ತು ಸಾರಜನಕ ಇದೆ. ಆಪ್ಷನ್ ಬಿ ನಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ನಲ್ಲಿ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಅದೇ ಆಪ್ಷನ್ ಡಿ ನಲ್ಲಿ ಮೀಥೇನ್ ಮತ್ತು ಓಝೋನ್ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳಿಗೆ, ಇಂಥ ಒಂದು ಪ್ರಶ್ನೆಗಳಿಗೆ ನಿಮಗೆ ಡೈರೆಕ್ಟಾಗಿ ಆನ್ಸರ್ಸ್ ಗೊತ್ತಿಲ್ಲ ಅಂತ ಅಂದರೆ ಯಾವ ರೀತಿ ಎಲಿಮಿನೇಟ್ ಮಾಡಬೇಕು ಎಂಬತಕ್ಕಂಥದ್ದು ನಿಮಗೆ ತಿಳಿದಿರಬೇಕು ವಿದ್ಯಾರ್ಥಿಗಳೇ. ಮೊದಲು ಸೈನ್ಸಲ್ಲಿ ಏನು ಮಾಡಬೇಕು ಅಂತ ಅಂದರೆ ಎಲಿಮಿನೇಟ್ ಮಾಡೋದನ್ನ ಎಲಿಮಿನೇಷನ್ ಟೆಕ್ನಿಕ್ ಎಂಬತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಈಗ ಮೊದಲನೇದಾಗಿ ಇಲ್ಲೇನು ಕೇಳಿದರೆ ಆಸಿಡ್ ರೈನ್ ಅಂತ ಕೇಳಿದರೆ ಏನಿದು ಆಮ್ಲ ಮಳೆ ಅಂತ ಅಂದರೆ ಯಾಕಪ್ಪ ಇದು ಪ್ರಶ್ನೆ ಬಂದಿದೆ ಅಂತ ನೀವು ಕೇಳಬಹುದು ವಿದ್ಯಾರ್ಥಿಗಳೇ. ಪಕ್ಕಾ ಕ್ವಶನ್ ಬರುತ್ತೆ ಇದ್ರ ಮೇಲೆ. ಯಾಕೆ ಅಂತ ಅಂದರೆ ಇರಾನ್ನಲ್ಲಿ ಅಂದರೆ USA ಏನಪ್ಪಾ ಅಂತ ಅಂದರೆ ಅಮೆರಿಕಾದವ್ರು ಏನು ಮಾಡಿದ್ರಪ್ಪ ಅಂತ ಅಂದರೆ ಇತ್ತೀಚೆಗೆ ಇರಾನ್ ಮೇಲೆ ಒಂದು ಕ್ಷಿಪಣಿಯನ್ನು ಹಾರಿಸಿದ್ದಕ್ಕಾಗಿ ಅತ್ಯಂತ ಜಾಸ್ತಿ ಪೊಲ್ಯೂಷನ್ ಆಗಿತ್ತು. ಪೊಲ್ಯೂಷನ್ ಅಂತ ಅಂದರೆ ಏನು? ವಾಯು ಮಾಲಿನ್ಯ ಆಗಿತ್ತು. ಆ ಒಂದು ವಾಯು ಮಾಲಿನ್ಯ ಆದ ಕಾರಣದಿಂದಾಗಿ ಇರಾನ್ ಮೇಲೆ ಏನಪ್ಪಾ ಆಗಿತ್ತು ಅಂತಾರೆ ಆಮ್ಲ ಮಳೆ ಬಂದಿತ್ತು. ಕಪ್ಪು ಮಳೆ ಅಂತಾನೆ ಹೇಳ್ತಾರೆ, ಕಪ್ಪು ಮಳೆ ಅಂತ. ಈ ರೀತಿಯಾದಂಥ ಒಂದು ಕಪ್ಪು ಮಳೆ ಬಂದಿತ್ತು. ಅದಕ್ಕಾಗಿ ಆಸಿಡ್ ರೈನ್ ಮೇಲೆ ಪ್ರಶ್ನೆ ಬರ್ಬೋದು. ಅದಕ್ಕಾಗಿ ನಾನು ತಂದಿದ್ದೇನೆ. ಈಗ ಆಸಿಡ್ ರೈನ್ ಅಂತ ಅಂದ್ರೆ ಏನು ಮೊದಲು ನಾವು ತಿಳ್ಕೋಬೇಕು ವಿದ್ಯಾರ್ಥಿಗಳೇ. ಮೊದಲನೇದಾಗಿ ನೋಡಿ, ಆಸಿಡ್ ರೈನ್ ಅಂತಕ್ಕಂಥದ್ದನ್ನ ನೀವು ನೋಡಿದ್ರೆ pH ಮೌಲ್ಯ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. pH ಅಂತಕ್ಕಂಥದ್ದು ಇದು 1 ರಿಂದ 14ರವರೆಗೆ ಮೌಲ್ಯ ಇರುತ್ತೆ pH. ಇದರಲ್ಲಿ 0 ರಿಂದ 7ರವರೆಗೆ 0 ಯಿಂದ 7ರವರೆಗೆ ಇದೇನಪ್ಪಾ ಅಂತಾರೆ ಆಮ್ಲ ಅಂತ ಕರಿತೇವೆ. ಆಮ್ಲ ಅಂತ 0 ಯಿಂದ 7ರವರೆಗೆ. ನೆಕ್ಸ್ಟ್ ಈಗ 7ಅನ್ನ ನಾವೇನಂತ ಕರಿತೇವೆ ಅಂತ ನ್ಯೂಟ್ರಲ್, ತಟಸ್ಥ ಅಂತ ಕರಿತೇವೆ. ನ್ಯೂಟ್ರಲ್ ಅಂತ ಕನ್ನಡದಲ್ಲಿ ತಟಸ್ಥ ಅಂತ ಕರಿತೇವೆ, ಇಂಗ್ಲೀಷಲ್ಲಿ ನ್ಯೂಟ್ರಲ್ ಅಂತ ಕರಿತೇವೆ. ಇಂಗ್ಲೀಷಲ್ಲೂ ನೆನ್ಪಿಟ್ಕೊಳ್ಳಿ, ಸೈನ್ಸ್ ಕ್ವಶನ್ಸ್ ಎಲ್ಲರೂ ಕೂಡ ಇಂಗ್ಲೀಷಿಂದನೇ ಮಾಡಿ ಯೂಸ್ ಆಗುತ್ತೆ ನಿಮಗೆ. ನೆಕ್ಸ್ಟು 7 ರಿಂದ 14 ಇದನ್ನು ನಾವು ಪ್ರತ್ಯಾಮ್ಲ ಅಂತ ಕರಿತೇವೆ. ಪ್ರತ್ಯಾಮ್ಲ ಅಂತ ನಾವು ಕರಿತೇವೆ. ಈ ಒಂದು ಪ್ರತ್ಯಾಮ್ಲ ಅಂತ 7 ರಿಂದ 14 ಅಂತ. ಇಲ್ಲಿ ಆಮ್ಲ ಮಳೆ ಅಂತಕ್ಕಂಥದ್ದು ಆಸಿಡ್ ಅಂತ ಬಂದಿದೆ. ಆಮ್ಲ ಅಂತ ಇದೆ. ಹಾಗಾದ್ರೆ ಆಸಿಡ್ ರೈನ್ ಒಂದು pH ಎಷ್ಟು ಅಂತ ಕೇಳಬಹುದು ವಿದ್ಯಾರ್ಥಿಗಳೇ. ಮೊದಲನೇದಾಗಿ ತಿಳ್ಕೊಳ್ಳಿ, ಆಸಿಡ್ ರೈನ್ pH ಎಷ್ಟಿರುತ್ತೆ ಅಂತ ಅಂದ್ರೆ 5.6 ಇರುತ್ತೆ. 5.6
ಅಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5.6ಕ್ಕಿಂತ ಕಡಿಮೆ, 5.6 ಈಕ್ವಲ್ ಅಥವಾ 5.6ಕ್ಕಿಂತ ಕಡಿಮೆ ಇರತಕ್ಕಂಥ ಒಂದು ಪಿ ಎಚ್ ಅನ್ನು ನಾವು ಏನಂತ ಕರಿತೇವೆ, ಆಸಿಡ್ ರೈನ್ ಪಿ ಎಚ್ ಅಂತ ನಾವು ಕರಿತೇವೆ. ಅದೇ ರೀತಿ ಇಲ್ಲಿ ಆಸಿಡ್ ರೈನ್ ಅಲ್ಲಿ ನಮಗೆ ಏನು ಸಿಗುತ್ತೆ, ಆಮ್ಲಜನಕದಲ್ಲಿ ನೀವು ನೋಡಬಹುದು, ಆಮ್ಲಜನಕದಿಂದ ನೀವೇನಾದ್ರೂ ಆಸಿಡ್ ರೈನ್ ಫಾರ್ಮೇಶನ್ ಆಗಿತ್ತು ಅಂತ ಅಂದ್ರೆ ನಾವೆಲ್ಲರೂ ಕೂಡ ಸತ್ತೋಗಿರ್ತಿದ್ವಿ. ಯಾಕೆ ಅಂತ ಅಂದ್ರೆ ನಾವು ದೈನಂದಿನ ಚಟುವಟಿಕೆಗಳಲ್ಲಿ ಆಕ್ಸಿಜನ್ ಅನ್ನ ಬಳಸ್ತೇವೆ ಅಥವಾ ಆಮ್ಲಜನಕವನ್ನ ನಾವೇನಪ್ಪ ಮಾಡ್ತೇವೆ ಅಂತ ಅಂದ್ರೆ ಇನ್ಹೇಲೇಷನ್, ನಾವು ಉಸಿರಾಡುವ ಒಂದು ಕ್ರಿಯೆಯಲ್ಲಿ ಆಮ್ಲಜನಕ ಯೂಸ್ ಅನ್ನ ಮಾಡ್ತೇವೆ. ನೈಟ್ರೋಜನ್ ಅನ್ನು ಕೂಡ ನಾವು ಯೂಸ್ ಮಾಡ್ತೇವೆ. ಹಾಗಾಗಿ ಇದು ಅಲ್ಲ. ಓಕೆನಾ, ಆಪ್ಷನ್ ಎ ಅಂತೂ ಬರಲ್ಲ. ಎಲಿಮಿನೇಷನ್ ಟೆಕ್ನಿಕ್ ನೋಡ್ಕೊಳ್ಳಿ, ಆಪ್ಷನ್ ಎ ಅಂತೂ ಬರಲ್ಲ, ಇದು ಗೊತ್ತಾಯ್ತಾ. ನೆಕ್ಸ್ಟ್ ಎರಡನೇ ಆಪ್ಷನ್ಗೆ ಬನ್ನಿ. ಎರಡನೇ ಆಪ್ಷನ್ ಕಾರ್ಬನ್ ಮೊನಾಕ್ಸೈಡ್ ಹೈಡ್ರೋಜನ್ ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಕಾರ್ಬನ್ ಮೊನಾಕ್ಸೈಡ್ ಎಂತಕ್ಕಂಥದ್ದು ಸ್ವಲ್ಪ ನಾವು ಕಾರ್ಬನ್ ಮೊನಾಕ್ಸೈಡ್ ಎಲ್ಲರೂ ಕೂಡ ಕೇಳಿರ್ತೀರ, ಪಾಯ್ಸನಸ್ ಗ್ಯಾಸ್ ಇದು ಅಂತ. ಪಾಯ್ಸನಸ್ ಗ್ಯಾಸ್ ಅಂದರೆ ತುಂಬ ಪಾಯ್ಸನ್ ಇರುತ್ತೆ. ಇದು ಯಾವ ರೀತಿ ಆಗುತ್ತೆ ಕಾರ್ಬನ್ ಮೊನಾಕ್ಸೈಡ್ ಅಂತ ಅಂದರೆ, ನೀವು ಏನು ಗಾಡಿಗಳನ್ನು, ನಿಮ್ಮ ಒಂದು ಏನು ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ನೀವು ಗಾಡಿಗಳನ್ನು ಓಡಿಸ್ತಾ ಇರ್ತೀರಾ, ಆ ಒಂದು ಓಡಿಸ್ತಾ ಇರ್ತಕ್ಕಂಥದ್ರಲ್ಲಿ ಪೆಟ್ರೋಲ್ ಏನಿದೆ, ಪೆಟ್ರೋಲ್ ಏನಿದೆ ಕರೆಕ್ಟಾಗಿ ಅದು ಏನಾಗಲ್ಲಪ್ಪ ಅಂತ ಅಂದರೆ ಪೆಟ್ರೋಲ್ ಕರೆಕ್ಟಾಗಿ ಯೂಸ್ ಆಗಲ್ಲ. ಪೆಟ್ರೋಲ್ ಯೂಸ್ ಆಗದೇ ಇರತಕ್ಕಂಥ ಪೆಟ್ರೋಲ್ ಹೊಗೆ ಆಕಾರದಲ್ಲಿ ಹೊರಗೆ ಬರುತ್ತೆ. ಅದರಲ್ಲಿ ಏನಪ್ಪ ಇರುತ್ತೆ ಅಂತ ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಇರುತ್ತೆ. ಕಾರ್ಬನ್ ಮೊನಾಕ್ಸೈಡ್ ಇರುತ್ತೆ. ಇದು ಪಾಯ್ಸನಸ್ ಗ್ಯಾಸ್, ಇದು ತುಂಬ ದೊಡ್ಡದಾಗಿರ್ತಕ್ಕಂಥ ಒಂದು ಪಾಯ್ಸನಸ್ ಗ್ಯಾಸ್. ಇದ್ರ ಬಗ್ಗೆ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಇಲ್ಲಿ ಹೈಡ್ರೋಜನ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ನಾವೆಲ್ಲೂ ಕೂಡ ಹೈಡ್ರೋಜನ್ ಅನ್ನ ನಾವೇನು ಕೂಡ ಇಲ್ಲಿ ಆಸಿಡ್ ರೈನ್ ಏನಪ್ಪ ಆಗಬೇಕು ಅಂತ ಅಂದ್ರೆ ಒಂದು ಪೊಲ್ಯೂಷನ್ ಅಥವಾ ಏರ್ ಪೊಲ್ಯೂಷನ್, ಮಾಲಿನ್ಯಕಾರಕ ಅಂತ ನಾವೆಲ್ಲೂ ಕೂಡ ನೋಡಿಲ್ಲ. ಹೈಡ್ರೋಜನ್ ಬರಲ್ಲ, ಇದು ಗೊತ್ತಿರಬೇಕು. ಮಾಲಿನ್ಯ ಅಂತೂ ಅಲ್ಲ ಇದು ಹೈಡ್ರೋಜನ್, ಹಾಗಾಗಿ ಇದು ಕೂಡ ಬರಲ್ಲ. ನೆಕ್ಸ್ಟ್ ಮೂರನೇ ಆಪ್ಷನ್ಸ್ ನೆಕ್ಸ್ಟ್ ನೋಡೋಣ. ನಾಲ್ಕನೇ ಆಪ್ಷನ್ಸ್ ನೋಡಿ, ಮೀಥೇನ್ ಮತ್ತು ಓಝೋನ್. ನೋಡಿ ವಿದ್ಯಾರ್ಥಿಗಳಿಗೆ CH4, ಮೀಥೇನ್ ಒಂದು ಫಾರ್ಮುಲಾ ಏನು CH4 ಎಂತಕ್ಕಂಥದ್ದು, ಓಝೋನ್ ಫಾರ್ಮುಲಾ ಏನು O3 ಎಂತಕ್ಕಂಥದ್ದು. ಇವೆರಡು ಕೂಡ ಗೊತ್ತಿದೆನಾ, O3 ಮತ್ತೆ CH4 ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಈ ಒಂದು ಮೀಥೇನ್ ಮತ್ತು ಓಝೋನ್ ಎಂತಕ್ಕಂಥದ್ದು. ವಿದ್ಯಾರ್ಥಿಗಳು ಇಲ್ಲೇನು ಕೇಳಬಹುದು, ಆಸಿಡ್ ರೈನ್ಗೆ ಸಂಬಂಧಪಟ್ಟಂತೆ ಈಗ ಓಝೋನ್ ಎಂತಕ್ಕಂಥದ್ದು ನಮಗೆ UV ಕಿರಣಗಳಿಂದ ನಮಗೇನಪ್ಪ ಮಾಡುತ್ತೆ ಅಂತ ಅಂದ್ರೆ ಇದು ಈ ಒಂದು ಓಝೋನ್ ಏನಿದೆ ಪ್ರೊಟೆಕ್ಷನ್ ಅನ್ನ ಕೊಡುತ್ತೆ. ಇದು ಎಲ್ಲಿದೆ, ನಮ್ಮ ಒಂದು ಇದರಲ್ಲಿ, ನಮ್ಮ ಒಂದು ಮಂಡಲದಲ್ಲಿ ಅಥವಾ ಭೂಮಿಯ ಮೇಲೆ ಪದರಗಳಲ್ಲಿ ಯಾವ ಪದರದಲ್ಲಿ ಇದೆ ಅಂತ ಕೇಳಬಹುದು. ಇದು ಸ್ಟ್ರಾಟೋಸ್ಪಿಯರ್ ಅಲ್ಲಿ ಕಂಡುಬರುತ್ತೆ. ಸ್ಟ್ರಾಟೋಸ್ಪಿಯರ್ ಅಲ್ಲಿ ಕಂಡುಬರುತ್ತೆ. ಪರಿವರ್ತನಾ ಮಂಡಲ ಆದ ಮೇಲೆ ನೆಕ್ಸ್ಟ್ ಮಂಡಲ ನನಗೆ ಕನ್ನಡದಲ್ಲಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ಕನ್ನಡದಲ್ಲಿ ನೆನಪಾಗ್ತಾ ಇಲ್ಲ. ಸ್ಟ್ರಾಟೋಸ್ಪಿಯರ್ ಅಲ್ಲಿ ಕಂಡುಬರುತ್ತೆ. ಇದು ಓಝೋನ್ ಎಂತಕ್ಕಂಥದ್ದು. ಹಾಗಾಗಿ ಓಝೋನ್ ಕೂಡ ನಮಗೆ ಏನಪ್ಪ ಮಾಡಲ್ಲ ಅಂತಂದ್ರೆ ಆಸಿಡ್ ರೈನ್ ಅನ್ನ ಕಾಸ್ ಮಾಡಲ್ಲ. ಈ ರೀತಿಯಾಗಿ ನೀವೇನ್ ಮಾಡಿದ್ರಿ, ಇದು ಕೂಡ ಅಲ್ಲ, ಇದು ಕೂಡ ಅಲ್ಲ, ಇದು ಕೂಡ ಅಲ್ಲ. ಈ ರೀತಿಯಾಗಿ ಎಲಿಮಿನೇಟ್ ಮಾಡಿ. ನಾಲ್ಕನೇದು ನೋಡಿ, ಸಲ್ಫರ್ ಡೈಆಕ್ಸೈಡ್ ಅಂತ ಇದೆ, ನೈಟ್ರೋಜನ್ ಆಕ್ಸೈಡ್ ಅಂತ ಇದೆ. ವಿದ್ಯಾರ್ಥಿಗಳೇ, ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಏನಿದೆ ಇದು ಸರಿಯಾದ ಉತ್ತರ. ಇದರಿಂದ ನಮಗೆ ಏನಪ್ಪ ಸಿಗುತ್ತೆ ಅಂತ ಅಂದ್ರೆ ಆಸಿಡ್ ರೈನ್ ಎಂಬತಕ್ಕಂಥದ್ದು, ಆಮ್ಲ ಮಳೆ ಎಂಬತಕ್ಕಂಥದ್ದು ಭೂಮಿಗೆ ಬರುತ್ತೆ. ಈ ರೀತಿಯಾಗಿ ನೀವೇನಪ್ಪ ಮಾಡಬೇಕು ಅಂತ ಅಂದರೆ ಕರೆಕ್ಟಾಗಿ ತಿಳ್ಕೋಬೇಕು ಅಂತ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ ಈ ಒಂದು ಆಸಿಡ್ ರೈನ್ ನಮಗೆ ಏನೇನು ಮಾಡುತ್ತೆ ಅಂತ ನಿಮಗೆ ಕೇಳ್ಬೋದು. ಆಸಿಡ್ ರೈನ್ ಮೇಲೆ ನೀವೇನಾದರೂ ಡೈರೆಕ್ಟಾಗಿ ನಮ್ಮ ಒಂದು ಚರ್ಮದ ಮೇಲೆ ಆಸಿಡ್ ರೈನ್ ಬಂತು ಅಂತ ಅಂದರೆ ಚರ್ಮ ರೋಗಗಳು ನಮಗೆ ಏನಪ್ಪ ಬರಾಗ್ತವೆ, ಚರ್ಮದ ಒಂದು ರೋಗದ ಒಂದು ಕಾಯಿಲೆಗಳು, ಚರ್ಮ ರೋಗ ಕಾಯಿಲೆಗಳು ಇಲ್ಲಿ ಬರ್ತವೆ ಅಂತ ಆಸಿಡ್ ರೈನಿಂದ. ಮತ್ತೆ ಸಲ್ಫರ್ ಡೈಆಕ್ಸೈಡ್ ಅತ್ಯಂತ ಹೆಚ್ಚಾಗಿರುತ್ತೆ. ಮತ್ತೆ ಪ್ಲಾಂಟ್ಸ್ ಅಥವಾ ಸಸ್ಯಗಳು ಏನಿದಾವೆ ಅದು ಡೈರೆಕ್ಟ್ ಆಗಿ ಏನಪ್ಪ ಆಗ್ತವೆ ಅಂತ ಸಸ್ಯಗಳು ಕೂಡ ರೋಗಕ್ಕೆ ಈಡಾಗ್ತವೆ. ಅದಕ್ಕಾಗಿ ಆಸಿಡ್ ರೈನ್ ಒಳ್ಳೆಯದಲ್ಲ. ಓಕೆನಾ, ಇದು ಗೊತ್ತಿರಬೇಕು. ಸರಿಯಾದ ಉತ್ತರವನ್ನು ಈಗ ನೋಡ್ಕೊಳ್ಳಿ. ಸಲ್ಫರ್ ಡೈಆಕ್ಸೈಡ್ ನೈಟ್ರೋಜನ್ ಆಕ್ಸೈಡ್ ಅಂತ. ಕೈಗಾರಿಕೆಗಳು ಮತ್ತು ವಾಹನಗಳಿಂದ ಬಿಡುಗಡೆಯಾದ ಸಲ್ಫರ್ ಡೈಆಕ್ಸೈಡ್ SO2 ಅಂತ ಕರಿತೇವೆ, SO2 ಎಂಬತಕ್ಕಂಥದ್ದು. ಮತ್ತು ನೈಟ್ರೋಜನ್ ಆಕ್ಸೈಡ್ N2O ಎಂಬತಕ್ಕಂಥದ್ದು ವಾತಾವರಣದ ತೇವಾಂಶದೊಂದಿಗೆ ವರ್ತಿಸಿ ಆಮ್ಲ ಮಳೆಯನ್ನ ಉಂಟು ಮಾಡುತ್ತದೆ. ತುಂಬಾ ಇಂಪಾರ್ಟೆಂಟು. ಮತ್ತೆ ಇಲ್ಲಿ ನೀವು ನೋಡಬಹುದು, ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಆಗ್ರಾದಲ್ಲಿ ಇರ್ತಕ್ಕಂಥ ಒಂದು ತಾಜ್ ಮಹಲ್ ಇಲ್ಲಿ ಆಸಿಡ್ ರೈನ್ನಿಂದಾಗಿ, ಆಸಿಡ್ ಅಥವಾ ಆಮ್ಲ ಮಳೆಯಿಂದಾಗಿ ಏನಪ್ಪ ಆಗ್ತಾ ಇದೆ ಅಂತ ಅಂದ್ರೆ ಮಾರ್ಬಲ್ ಕ್ಯಾನ್ಸರ್ ಆಗ್ತಾ ಇದೆ. ಮಾರ್ಬಲ್ ಕ್ಯಾನ್ಸರ್. ಹಾಗಾದ್ರೆ ಮಾರ್ಬಲ್ ಕ್ಯಾನ್ಸರ್ ಅಂತ ಅಂದ್ರೆ ಏನು ನೋಡಿ ವಿದ್ಯಾರ್ಥಿಗಳೇ, ತಾಜ್ ಮಹಲ್ ಯಾವ ರೀತಿ ಇದೆ, ವೈಟ್ ಸ್ಯಾಂಡ್ ಸ್ಟೋನ್, ಬಿಳಿ ಕಲ್ಲಿನಿಂದ ಏನಪ್ಪ ಮಾಡಿದೆ ಅಂತ ಅಂದ್ರೆ ತಾಜ್ ಮಹಲ್ ಅನ್ನ ಕಟ್ಟಿದ್ದಾರೆ. ಓಕೆನಾ, ಈ ಒಂದು ವೈಟ್ ಸ್ಯಾಂಡ್ ಸ್ಟೋನ್ ಇರ್ತಕ್ಕಂಥ ಕಲ್ಲೇನಿದೆ ಇದ್ರ ಮೇಲೆ ಮೇಲಿಂದ ಆಸಿಡ್ ರೈನ್, ಸಲ್ಫರ್ ಡೈಆಕ್ಸೈಡ್ SO2 ಮತ್ತೆ ಇಲ್ಲಿ N2O ಡೈರೆಕ್ಟ್ ಆಗಿ ಬೀಳ್ತಾ ಏನಾಗುತ್ತೆ, ಇದು ಕಪ್ಪು ಆಕಾರಕ್ಕೆ ಬರುತ್ತೆ. ಕಪ್ಪು ಆಕಾರಕ್ಕೆ ಏನಾಗುತ್ತೆ, ತಿರುಗುತ್ತೆ. ವೈಟ್ ಸ್ಯಾಂಡ್ ಸ್ಟೋನ್ ಇದ್ದು ಕಪ್ಪು ಆಕಾರಕ್ಕೆ ಬರುತ್ತೆ. ಅದಕ್ಕಾಗಿ ಮಾರ್ಬಲ್ ಎಂಬತಕ್ಕಂಥದ್ದನ್ನು ಅಥವಾ ವೈಟ್ ಸ್ಯಾಂಡ್ ಮಾರ್ಬಲ್
ಏನಿದೆ ಏನು ನಮ್ಮ ಒಂದು ಆಗ್ರಾದ ಒಂದು ತಾಜ್ ಮಹಲು ಅದು ಕಪ್ಪು ಬಣ್ಣದ ಆ ಬಣ್ಣ ಕಡೆ ತಿರುಗುತ್ತೆ, ಕಪ್ಪು ಬಣ್ಣದ ಕಡೆ. ಅದಕ್ಕಾಗಿ ಕ್ಯಾನ್ಸರ್ ನಾವು ನೋಡ್ಬೋದು, ಕ್ಯಾನ್ಸರ್ ಕಪ್ಪು ಬಣ್ಣದಲ್ಲಿ ಕಾಣುತ್ತೆ ನಮಗೆ. ಅದಕ್ಕಾಗಿ ಮಾರ್ಬಲ್ ಕ್ಯಾನ್ಸರ್ ಅಂತ ಹೆಸರಿಟ್ಟಿದ್ದಾರೆ, ಮಾರ್ಬಲ್ ಕ್ಯಾನ್ಸರ್ ಅಂತ. ಅರ್ಥ ಆಯ್ತಾ? ಇದು ಅರ್ಥ ಆಯ್ತಾ? ತುಂಬ ಇಂಪಾರ್ಟೆಂಟ್ ಐತೆ, ನೆನ್ಪಿಟ್ಕೊಳ್ಳಿ ಇದು. ಓಕೆನಾ? ಮುಂದಿನ ಪ್ರಶ್ನೆ ಹೋಗೋಣ ನೋಡಿ, ತುಂಬ ಇಂಪಾರ್ಟೆಂಟು. ಕೆಳಗಿನವುಗಳಲ್ಲಿ ಯಾವುದು ವಿಶ್ವವ್ಯಾಪಿ ಸ್ವೀಕರಿಸುವವರು ಯೂನಿವರ್ಸಲ್ ರಿಸೆಪ್ಟಾರ್ ಎಂದು ಕರೆಯಲ್ಪಡುವ ರಕ್ತದ ಗುಂಪಾಗಿದೆ? ತುಂಬ ಈಸಿ ಪ್ರಶ್ನೆ ಇದು. ಆದರೆ ನಾನು ಯಾಕಪ್ಪ ಇಂಥ ಪ್ರಶ್ನೆ ತಂದಿದ್ದೀನಿ? ಈಸಿ ಪ್ರಶ್ನೆಯನ್ನು ನಮಗೆ ಡೈರೆಕ್ಟಾಗಿ ಇಲ್ಲಿ ಎಕ್ಸಾಮಲ್ಲಿ ಕೇಳೋದಿಲ್ಲ ಸರ್, ಇಂಥ ಪ್ರಶ್ನೆ ತರಬೇಡಿ, ಸ್ವಲ್ಪ ಟಫ್ ತೊಗೊಂಡು ಬನ್ನಿ ಅಂತ ಹೇಳ್ತೀರಾ. ಬಟ್ ನಾನು ಯಾಕಪ್ಪ ತಂದಿದ್ದೀನಿ ಅಂತ ಅಂದರೆ, ನಾನು ಬರೀ ಒಂದೇ ಕ್ವಶನ್ ಹೇಳೋದಿಲ್ಲ, ಈ ಓ ಪಾಸಿಟಿವ್ ಬಗ್ಗೆ ಹೇಳ್ತೇನೆ, ಎ ಬಿ ಪಾಸಿಟಿವ್, ಎ ನೆಗೆಟಿವ್, ಬಿ ಪಾಸಿಟಿವ್ ಎಲ್ಲದನ್ನು ಕೂಡ ನಾನು ಇಲ್ಲಿ ಏನಪ್ಪ ಮಾಡ್ತೇನೆ ಅಂತ ಅಂದರೆ ಒಂದು ಕಡೆಯಿಂದ ಗುಂಡೆ ಬಿಚ್ಚುತ್ತೇನೆ. ಗುಂಡೆ ಅಂತಂದರೆ ಏನು? ಫುಲ್ ಎಲ್ಲವನ್ನು ಕೂಡ ನಿಮಗೆ ತಿಳಿಸಿ ಹೇಳ್ತೇನೆ ಅಂತ. ಈಗ ಮೊದಲನೇದಾಗಿ ನೋಡಿ, ನಮ್ಮ ಒಂದು ಮಾನವನ ದೇಹದಲ್ಲಿ ಎಷ್ಟು ರಕ್ತದ ಗುಂಪುಗಳಿದ್ದಾವೆ ಅಂತ ಕೇಳ್ತಾರೆ. 4 ರಕ್ತದ ಗುಂಪುಗಳಿದ್ದಾವೆ. ಯಾವ್ಯಾವ ರಕ್ತದ ಗುಂಪು? ಎ ಗುಂಪು, ಬಿ ಗುಂಪು, ಸಿ ಗುಂಪು, ಸಿ ಇಲ್ಲ ಅಲ್ವಾ, ಎ ಬಿ ಗುಂಪು ಮತ್ತು ಓ ಗುಂಪು ಅಂತ. ಇವೆಲ್ಲದರಲ್ಲೂ ಕೂಡ ಇನ್ನೊಂದು ರೀಸಸ್ ಫ್ಯಾಕ್ಟರ್ ಅಂತ ಇರುತ್ತೆ. ರೀಸಸ್, RHESUS. ಇದು ಏನಾದರೂ ಪಾಸಿಟಿವ್ ಇತ್ತು ಅಂತ ಅಂದರೆ ಎ ಪಾಸಿಟಿವ್ ಆಗುತ್ತೆ, ಅದೇ ನೆಗೆಟಿವ್ ಇತ್ತು ಅಂತ ಅಂದರೆ ಎ ನೆಗೆಟಿವ್ ಆಗುತ್ತೆ. ಅದೇ ಬಿ ನಲ್ಲಿ ಬಿ ಪಾಸಿಟಿವ್ ಆಗುತ್ತೆ, ಬಿ ನೆಗೆಟಿವ್ ಆಗುತ್ತೆ. ಅದೇ ಎ ಬಿನಲ್ಲಿ ಎ ಬಿ ಪಾಸಿಟಿವ್ ಆಗುತ್ತೆ, ಎ ಬಿ ನೆಗೆಟಿವ್ ಕೂಡ ಆಗುತ್ತೆ. ಓನಲ್ಲೂ ಕೂಡ ಒಂದು ಪಾಸಿಟಿವ್ ಇರುತ್ತೆ, ಒಂದು ನೆಗೆಟಿವ್ ಇರುತ್ತೆ. ಇದರಲ್ಲಿ ಇನ್ನೊಂದು ಏನಪ್ಪ ಅಂತಾರೆ ಇಂಪಾರ್ಟೆಂಟು, ಎ ಬಿ ಮತ್ತು ಓನಲ್ಲಿ ಇಲ್ಲಿ ಆ್ಯಂಟಿಜನ್ ಅಂತ ಕರೀತಾರೆ. ಆ್ಯಂಟಿಜನ್ ಎಲ್ಲದರಲ್ಲೂ ಕೂಡ ಒಂದೊಂದು ಆ್ಯಂಟಿಜನ್ ಇರುತ್ತೆ. ಆ್ಯಂಟಿಜನ್ ಎನಲ್ಲಿ ಯಾವ ಆ್ಯಂಟಿಜನ್ ಇರುತ್ತೆ? ಎ ಆ್ಯಂಟಿಜನ್ ಇರುತ್ತೆ. ಬಿನಲ್ಲಿ ಬಿ ಆ್ಯಂಟಿಜನ್ ಇರುತ್ತೆ. ಎ ಬಿನಲ್ಲಿ ಎ ಬಿ ಆ್ಯಂಟಿಜನ್ ಇರುತ್ತೆ. ಮತ್ತು ಓನಲ್ಲಿ ಯಾವುದೇ ಆ್ಯಂಟಿಜನ್ ಇರೋದಿಲ್ಲ ಅಂತ. ಹಾಗಾದರೆ ಆ್ಯಂಟಿಬಾಡಿ ಯಾವುದಿರುತ್ತೆ? ಆ್ಯಂಟಿಬಾಡಿ ಅಂತ ಅಂದರೆ ಎಗೇನೆಸ್ಟ್ ಆಗಿ ಇಲ್ಲಿ ಬ್ಲಡ್ ಗ್ರೂಪಲ್ಲಿ ಬಿ ಎಂಬತಕ್ಕಂಥದ್ದು ಒಂದು ಆ್ಯಂಟಿಬಾಡಿ ಇರುತ್ತೆ. ಅದೇ ರೀತಿ ಬಿನಲ್ಲಿ ಎ ಎಂಬತಕ್ಕಂಥ ಒಂದು ಆ್ಯಂಟಿಬಾಡಿ ಇರುತ್ತೆ. ಅದೇ ರೀತಿ ಎ ಬಿನಲ್ಲಿ ಯಾವುದೇ ಆ್ಯಂಟಿಬಾಡಿ ಇರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಓನಲ್ಲಿ ಎ ಬಿ ಎಂಬತಕ್ಕಂಥ ಒಂದು ಆ್ಯಂಟಿಬಾಡಿ ಇರುತ್ತೆ. ಓಕೆನಾ? ಅದಕ್ಕಾಗಿ ಈಗ ನೋಡಿ, ಈಗ ಏನಪ್ಪ ಅಂತ ಇವೆಲ್ಲವೂ ಕೂಡ ಇವೆಲ್ಲವೂ ಕೂಡ ಆ್ಯಂಟಿಬಾಡಿ ಅಂತ ಅಂದರೆ ಏನು? ನೀವೇನಾದರೂ ಎ ಬ್ಲಡ್ ಗ್ರೂಪಲ್ಲಿ ಬಿ ಬ್ಲಡ್ಗಳನ್ನು ಸೇರಿಸ್ಬಿಟ್ರಿ ಅಂತಂದರೆ ಈ ಒಂದು ಬಿ ಆ್ಯಂಟಿಬಾಡಿ ಏನು ಮಾಡುತ್ತೆ, ಆ ಒಂದು ಬಿ ಬ್ಲಡ್ ಗ್ರೂಪನ್ನು ಸಾಯಿಸಕ್ಕೆ ಹೋಗಿ ನಮ್ಮ ಒಂದು ಜೀವನವನ್ನು ತೆಗೆದು ಹಾಕುತ್ತೆ, ಅಥವಾ ನಮ್ಮ ಒಂದು ಮರಣಕ್ಕೆ ಕಾರಣ ಆಗುತ್ತೆ. ಅದಕ್ಕಾಗಿ ಏನಾಗುತ್ತೆ, ಆ್ಯಂಟಿಬಾಡಿ ಬಿ ಇರೋ ಕಡೆ ನಾವು ಏನಪ್ಪ ಮಾಡಬಾರ್ದು, ಬಿ ಬ್ಲಡ್ ಗ್ರೂಪನ್ನು ಹಾಕಬಾರ್ದು ಅಂತ. ಓಕೆನಾ? ಇದು ಗೊತ್ತಿರಬೇಕು. ಈಗ ಎ ಬಿನಲ್ಲಿ ನೋಡಿ ಯಾವುದೇ ಆ್ಯಂಟಿಬಾಡಿ ಇಲ್ಲ. ನೀವು ಏನಾದರೂ ಹಾಕಿ, ಬಿನಾದರೂ ಹಾಕಿ, ಎ ಬಿನಾದರೂ ಹಾಕಿ, ಓನಾದರೂ ಹಾಕಿ, ಏನಾದರೂ ಹಾಕಿ, ಇಲ್ಲಿ ಯಾವುದೇ ಆ್ಯಂಟಿಬಾಡಿ ಇಲ್ಲ. ಅದಕ್ಕಾಗಿ ಯೂನಿವರ್ಸಲ್ ರಿಸೆಪ್ಟಾರ್ ಅಂತ ನಾವು ಇಲ್ಲಿ ಅದನ್ನು ಕರಿತೇವೆ. ಅದೇ ರೀತಿ ಓನಲ್ಲಿ ನೋಡಿ ಎ ಮತ್ತು ಬಿ ಎರಡೂ ಆ್ಯಂಟಿಬಾಡಿ ಇದ್ದಾವೆ. ನೀವೇನಾದರೂ ಎ ಬ್ಲಡ್ ಗ್ರೂಪ್ ಹಾಕಿಬಿಟ್ರೆ ಎ ಮತ್ತು ಬಿನಲ್ಲಿ, ಓನಲ್ಲಿ ನೀವೇನಾದರೂ ಏನಪ್ಪ ಮಾಡಿ ಅಂತ ಅಂದರೆ ಇಲ್ಲಿ ಎ ಬ್ಲಡ್ ಗ್ರೂಪ್ ಇಲ್ಲಿ ಹಾಕಿಬಿಟ್ರಿ ಅಂತ ಅಂದರೆ ಇಲ್ಲೇನಿದೆ, ಎ ಆ್ಯಂಟಿಬಾಡಿ ಇದೆ, ಬಂದಿದ್ದನ್ನು ಸಾಯಿಸ್ಬಿಡುತ್ತೆ. ಅದೇ ರೀತಿ ಬಿ ಬ್ಲಡ್ ಗ್ರೂಪ್ ಹಾಕಿದರೆ ಬಿ ಇದೆ, ಇಲ್ಲೂ ಕೂಡ ಬಿ ಆ್ಯಂಟಿಬಾಡಿ ಇದೆ, ಬಂದಿದ್ದನ್ನು ಸಾಯಿಸ್ಬಿಡುತ್ತೆ. ಅದೇ ರೀತಿ ಎ ಬಿ ಬ್ಲಡ್ ಗ್ರೂಪನ್ನು ನೀವು ಹಾಕಿದರೆ ಎ ಬಿ ಇಲ್ಲೂ ಕೂಡ ಇದೆ, ಬಂದಿದ್ದನ್ನು ಸಾಯಿಸ್ಬಿಡುತ್ತೆ. ಅದಕ್ಕಾಗಿ ಯೂನಿವರ್ಸಲ್ ಡೋನಾರ್ ಅಂತ ಕರಿತೇವೆ. ಆದರೆ ಇದು ಓ ಬ್ಲಡ್ ಗ್ರೂಪ್ ಏನಿದೆ ಎಲ್ಲ ಇದರಲ್ಲೂ ಕೂಡ ಏನು ಮಾಡ್ಬೋದು, ಏನಪ್ಪ ಮಾಡ್ಬೋದು ಅಂತ ಅಂದರೆ ಬ್ಲಡ್ಡನ್ನು ಕೊಡಬಹುದು. ಯೂನಿವರ್ಸಲ್ ಡೋನಾರ್ ಅಂತ ಕರಿತೇವೆ, ಸಾರ್ವತ್ರಿಕ ದಾನಿ ಅಂತ ನಾವು ಇದನ್ನು ಕರಿತೇವೆ, ಓ ಬ್ಲಡ್ ಗ್ರೂಪನ್ನು. ಅದೇ ರೀತಿ ಎ ಬಿ ಪಾಸಿಟಿವ್ ಅಂತಕ್ಕಂಥದ್ದನ್ನು ನಾವು ಯೂನಿವರ್ಸಲ್ ಅಕ್ಸೆಪ್ಟರ್ ಅಂತ ನಾವು ಕರಿತೇವೆ. ಇದು ಮೇಯ್ನ್ ಆಗಿ ನಿಮಗೆ ಗೊತ್ತಿರಬೇಕು ಅಂತ. ಅದೇ ರೀತಿ ನೋಡಿ, ಎ ಬಿ ಪಾಸಿಟಿವ್, ಎ ಬಿ ರಕ್ತದ ಗುಂಪಿನವರು ಯಾವುದೇ ಗುಂಪಿನ ರಕ್ತವನ್ನಾದರೂ ಪಡೆಯಬಹುದು. ಓ ನೆಗೆಟಿವ್ ಗುಂಪನ್ನು ವಿಶ್ವವ್ಯಾಪಿ ದಾನಿ, ಯೂನಿವರ್ಸಲ್ ಡೋನಾರ್ ಎಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಂತ. ಇಷ್ಟರ್ಥ ಆಯ್ತಾ? ಇದು ನಮಗೆ ಈ ರೀತಿಯಾಗಿ ನಾವೇನು ಮಾಡಬೇಕು, ಸೈನ್ಸ್ ಕ್ಲಾಸನ್ನು ನಾವು ತಿಳ್ಕೊಳ್ತಾ ಹೋಗಬೇಕು. ನಿಮಗೆ ತುಂಬ ಈಸಿಯಾಗಿ ನಾನೇನು ಮಾಡ್ತಿದ್ದೇನೆ, ಸೈನ್ಸ್ ಕ್ಲಾಸನ್ನು ನಿಮಗೆ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೇನೆ. ಅದಕ್ಕಾಗಿ ನೀವೇನು ಮಾಡಬೇಕು, ತರಗತಿಗಳನ್ನು ಸಂಪೂರ್ಣವಾಗಿ ನೋಡ್ತಾ ಹೋಗಬೇಕು. ಈಗ 3ನೇ ಪ್ರಶ್ನೆ ನೋಡಿ, ಯಾರು ಆನ್ಸರ್ ಮಾಡ್ತೀರೋ ನೋಡೋಣ. ಮಾನವನ ದೇಹದಲ್ಲಿ ಇನ್ಸುಲಿನ್ ಹಾರ್ಮೋನ್ ಅನ್ನು ಉತ್ಪಾದಿಸುವ ಅಂಗ ಯಾವುದು? ಇನ್ಸುಲಿನ್ ಹಾರ್ಮೋನ್. ಇನ್ಸುಲಿನ್ ನಮಗೆ ತುಂಬ ಇಂಪಾರ್ಟೆಂಟು. ಇನ್ಸುಲಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಅನ್ನು ನಮ್ಮ ಒಂದು ದೇಹ ಉತ್ಪಾದನೆ ಮಾಡಿಲ್ಲ ಅಂತ ಅಂದರೆ ನಮಗೆ ಒಂದು ಕಾಯಿಲೆ ಬರುತ್ತೆ. ಆ ಒಂದು ಕಾಯಿಲೆ ಯಾವುದಪ್ಪ ಅಂತ ಅಂದರೆ ಡಯಾಬಿಟಿಸ್. ಹಾಗಾದರೆ ನಮಗೆ ಇನ್ಸುಲಿನ್ ಯಾಕೆ ಬೇಕು?
ವಿದ್ಯಾರ್ಥಿಗಳೇ, ಇನ್ಸುಲಿನ್ ಎಂಬತಕ್ಕಂಥದ್ದು ನಮ್ಮ ಒಂದು ಏನು ಮನುಷ್ಯನ ದೇಹದ ಏನೋ ಒಂದು ಭಾಗ ಆಗಿರುತ್ತೆ. ಈ ಒಂದು ಭಾಗಕ್ಕೆ ಏನಪ್ಪ ಆಗುತ್ತೆ ಅಂತ ಅಂದರೆ, ನಮಗೆ ಫಾರ್ ಎಕ್ಸಾಂಪಲ್ ಏನಪ್ಪ ಕೊಡ್ತೇನೆ ಅಂತ ಅಂದರೆ, ನೀವು ಊಟ ಮಾಡ್ತೀರಲ್ವಾ, ನಿಮಗೆ ಕೆಲವೊಂದು ಹಾರ್ಮೋನ್ಗಳು ನಮ್ಮ ಒಂದು ಬಾಡಿಯಲ್ಲಿ ರಿಲೀಸ್ ಆಗ್ತವೆ. ಆ ಒಂದು ಹಾರ್ಮೋನ್ಗಳು ರಿಲೀಸ್ ಆಗಲಿಲ್ಲ ಅಂತ ಅದು ಡೈಜೆಷನ್ ಆಗೋದಿಲ್ಲ ಫುಡ್ಡು. ಈ ಸ್ಟೊಮಕ್ಕಲ್ಲಿ ಅಥವಾ ಹೊಟ್ಟೆಯಲ್ಲಿ HCl ಹೈಡ್ರೋಕ್ಲೋರಿಕ್ ಆಸಿಡ್ ಅಂತಕ್ಕಂಥದ್ದು ನಮಗೆ ಆಗಲಿಲ್ಲ ಅಂತ ಅಂದರೆ ಏನಪ್ಪ ಆಗಲ್ಲ ಅಂತ ಅಂದರೆ, ಕರೆಕ್ಟಾಗಿ ನಮ್ಮ ಒಂದು ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ನಡೆಯಲ್ಲ ಮತ್ತು ಅಬ್ಸಾರ್ಪ್ಷನ್ ಎಂಬತಕ್ಕಂಥ ಒಂದು ಕ್ರಿಯೆ ನಡೆಯಲ್ಲ. ಓಕೆನಾ? ಆ ರೀತಿಯಾಗಿ ನಿಮಗೇನಾದರೂ ಇನ್ಸುಲಿನ್ ಇಲ್ಲ ಅಂತ ಅಂದರೆ ನಮಗೇನಪ್ಪ ಸಿಗುತ್ತೆ ಅಂತ ಅಂದರೆ, ಇಲ್ಲಿ ಇನ್ಸುಲಿನ್ ಇಲ್ಲ ಅಂತ ಅಂದರೆ ನಮಗೆ ಇಲ್ಲಿ ಡಯಾಬಿಟಿಸ್ ಎಂಬತಕ್ಕಂಥ ಕಾಯಿಲೆ ಬರುತ್ತೆ. ಡಯಾಬಿಟಿಸ್ ಕಾಯಿಲೆ ಅಂತ ಅಂದರೆ ಏನು? ಜಾಸ್ತಿ ಸಕ್ಕರೆ ಅಂಶ ಏನಾಗುತ್ತೆ ನಮ್ಮ ಒಂದು ಬ್ಲಡ್ನಲ್ಲಿ ಅಥವಾ ರಕ್ತದಲ್ಲಿ ಬಂದ್ಬಿಡುತ್ತೆ, ಬ್ಲಡ್ನಲ್ಲಿ. ಅದಕ್ಕಾಗಿ ಈ ಒಂದು ಇನ್ಸುಲಿನ್ ಹಾರ್ಮೋನ್ ನಮಗೆ ಅತ್ಯಗತ್ಯ ಅಂತ, ತುಂಬ ಇಂಪಾರ್ಟೆಂಟ್. ಅದಕ್ಕಾಗಿ ಕರೆಕ್ಟ್ ಟೈಮ್ಗೆ ಊಟ ಮಾಡಿ. ಯಾಕೆ ಅಂತ ಅಂದರೆ, ಈ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಡಯಾಬಿಟಿಸ್ ಏನಿದೆ 35ರಿಂದ 40 ವರ್ಷದಲ್ಲಿ ಇರ್ತಕ್ಕಂಥ ಒಂದು ಎಲ್ಲ ಮನುಷ್ಯರಿಗೆ, ಎಲ್ಲ ಒಂದು ಜೀವಿಗಳಿಗೆ ಬರ್ತಾ ಇದೆ. ಇದು ಮನುಷ್ಯರಿಗೆ 35ರಿಂದ 40 ವರ್ಷ ಇದ್ದವರಿಗೆ ಆಲ್ರೆಡಿ ಬರ್ತಾ ಇದೆ. ಅದಕ್ಕಾಗಿ ಕರೆಕ್ಟಾಗಿ ಟೈಮ್ಗೆ ಊಟ ಮಾಡಿದ್ರಿ ಅಂತ ಅಂದರೆ ನಿಮಗೆ ಇನ್ಸುಲಿನ್ ಕರೆಕ್ಟಾಗಿ ಪ್ರೊಡಕ್ಷನ್ ಆಗುತ್ತೆ. ಅದಕ್ಕಾಗಿ ನೀವು ಕರೆಕ್ಟಾಗಿ ಟೈಮ್ಗೆ ಊಟ ಮಾಡಿ ಅಂತ. ನೆಕ್ಸ್ಟ್, ಈಗ ಮೇಯ್ನ್ ಆಗಿ ಮಾನವನ ದೇಹದಲ್ಲಿ ಇನ್ಸುಲಿನ್ ಹಾರ್ಮೋನ್ ಎಂಬತಕ್ಕಂಥದ್ದು ಉತ್ಪಾದನೆ ಮಾಡ್ತಕ್ಕಂಥ ಅಂಗ ಯಾವುದು ನೋಡಿ? ಯಕೃತ್ತು ಅಂತ ಕೊಟ್ಟಿದ್ದಾರೆ, ಮೇದೋಜ್ಜೀರಕ ಗ್ರಂಥಿ ಅಂತ ಕೊಟ್ಟಿದ್ದಾರೆ, ಮೂತ್ರಪಿಂಡ ಅಂತ ಕೊಟ್ಟಿದ್ದಾರೆ, ಪಿಟ್ಯೂಟರಿ ಗ್ರಂಥಿ ಅಂತ ಕೊಟ್ಟಿದ್ದಾರೆ. ನೋಡಿ, ಮನುಷ್ಯನ ದೇಹ ಅಂತ ಅಂದರೆ ಇದು ಮನುಷ್ಯನ ದೇಹ, ಇದು 2 ಕಾಲು, ಇದು ಹೊಟ್ಟೆ ಭಾಗ, ಇದು ಕೈ, ಇದು ತಲೆ. ಈ ತಲೆಯ ನೆಕ್ ಅಂತ ಇರುತ್ತೆ. ನೆಕ್ ಅಂತ ಅಂದ್ರೆ ಏನು? ಕತ್ತು. ಈ ಒಂದು ಕತ್ತಿನ ಭಾಗದಲ್ಲಿ ಏನಪ್ಪ ಯಾವ ಒಂದು ಇದಿರುತ್ತೆ? ಥೈರಾಯ್ಡ್ ಅಂತಕ್ಕಂಥ ಒಂದು ಗ್ಲಾಂಡ್ ಇರುತ್ತೆ, ಥೈರಾಯ್ಡ್. ಅದೇ ಪಿಟ್ಯೂಟರಿ ಅಂತಕ್ಕಂಥದ್ದು ಎಲ್ಲಿರುತ್ತೆ? ಪಿಟ್ಯೂಟರಿ ತಲೆಯಲ್ಲಿ ಕಂಡು ಬರುತ್ತೆ. ಅದೇ ರೀತಿ ಈ ಭಾಗದಲ್ಲಿ ಕಿಡ್ನಿ ಹತ್ರ ಯಾವ ಗ್ಲ್ಯಾಂಡ್ ಕಂಡು ಬರುತ್ತೆ? ಇಲ್ಲಿ ಅಡ್ರಿನಲ್ ಗ್ಲ್ಯಾಂಡ್ ಅಂತ ಕಂಡು ಬರುತ್ತೆ, ಮೂತ್ರಪಿಂಡದ ಮೇಲೆ. ಅದೇ ಮೇದೋಜ್ಜೀರಕ ಗ್ರಂಥಿ ಹೊಟ್ಟೆಯ ಭಾಗದಲ್ಲಿ ಕಂಡು ಬರುತ್ತೆ. ಎಲ್ಲಪ್ಪ ಅಂತಾರೆ ಹೊಟ್ಟೆಯ ಭಾಗದಲ್ಲಿ. ನೋಡಿ, ಈ ಭಾಗದಲ್ಲಿ ಹೊಟ್ಟೆ ಭಾಗದಲ್ಲಿ ಕಂಡು ಬರುತ್ತೆ ಈ ಒಂದು ಮೇದೋಜ್ಜೀರಕ ಗ್ರಂಥಿ. ನೋಡಿ ವಿದ್ಯಾರ್ಥಿಗಳೇ, ಇನ್ಸುಲಿನ್ ಎಂಬತಕ್ಕಂಥದ್ದು ನಮಗೆ ಹೊಟ್ಟೆ ಭಾಗದಲ್ಲಿ ಕಂಡು ಬರುತ್ತೆ. ಹೊಟ್ಟೆ ನಾವು ಊಟ ಮಾಡ್ತೀವಿ ಅಲ್ವಾ, ಅದೆಲ್ಲಿ ಇರುತ್ತೆ? ಹೊಟ್ಟೆಗೆ ಹೋಗುತ್ತಲ್ವಾ. ಅದಕ್ಕಾಗಿ ಹೊಟ್ಟೆಯಲ್ಲಿ ಇರ್ತಕ್ಕಂಥದ್ದು ಯಾವುದು? ಮೇದೋಜ್ಜೀರಕ ಗ್ರಂಥಿ. ಪ್ಯಾಂಕ್ರಿಯಾಸ್, ಲಿವರ್ ಕೂಡ ಇರುತ್ತೆ, ಬಟ್ ನಮಗೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಪ್ಯಾಂಕ್ರಿಯಾಸ್ ಎಂಬತಕ್ಕಂಥದ್ದು. ಈ ಒಂದು ಪ್ಯಾಂಕ್ರಿಯಾಸ್ ಏನು ಮಾಡುತ್ತೆ? ಇನ್ಸುಲಿನ್ ಎಂಬತಕ್ಕಂಥ ಒಂದು ಹಾರ್ಮೋನನ್ನು ಸೆಕ್ರೀಟ್ ಮಾಡುತ್ತೆ. ಹಾಗಾಗಿ ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ನೋಡಿ, ಮೇದೋಜ್ಜೀರಕ ಗ್ರಂಥಿಯಲ್ಲಿ ಲ್ಯಾಂಗರ್ ಹಾನ್ಸ್ ಎಂಬತಕ್ಕಂಥ ದ್ವೀಪಗಳ ಬೀಟಾ ಕೋಶಗಳು, ನೋಡಿ ಯಾವ ಕೋಶಗಳು ಅಂತಾನು ಕೂಡ ಕೇಳಬಹುದು. ಬೀಟಾ ಸೆಲ್ಸ್ಗಳು ಇನ್ಸುಲಿನ್ ಅನ್ನು ಸ್ರವಣ ಮಾಡುತ್ತೆ ಅಥವಾ ಪ್ರೊಡಕ್ಷನ್ ಅನ್ನ ಮಾಡುತ್ತೆ. ಇದು ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡೋದ್ರಲ್ಲಿ ನಮಗೆ ಯೂಸ್ ಆಗುತ್ತೆ. ಅದಕ್ಕಾಗಿ ಡಯಾಬಿಟಿಸ್ ಎಂಬತಕ್ಕಂಥದ್ದು ಯಾವ ಒಂದು ಇದರಿಂದ ಬರುತ್ತೆ ಅಂತ ಅಂದರೆ, ಇನ್ಸುಲಿನ್ ಏನಾದರೂ ಕಡಿಮೆ ಆಯಿತು ಅಥವಾ ಜಾಸ್ತಿ ಆಯಿತು ಅಂದರೆ ಈ ಒಂದು ಕಾಯಿಲೆ ಬರುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ವಾತಾವರಣದಲ್ಲಿ ಯಾವ ಪದರವು ಸೂರ್ಯನ ಹಾನಿಕಾರಕ ನೇರಳಾತೀತ ಕಿರಣಗಳಿಂದಾಗಿ ನಮ್ಮನ್ನು ರಕ್ಷಣೆ ಮಾಡುತ್ತವೆ ಅಂತ. ನೋಡಿ, ನಮ್ಮ ಒಂದು ವಾತಾವರಣ ಇದು ಭೂಮಿ ಅಂತ ಅಂದರೆ ಭೂಮಿಯ ಮೇಲೆ 5 ವಾತಾವರಣಗಳು ಇದ್ದಾವೆ. ಭೂಮಿಯ ಮೇಲೆ ಫಸ್ಟ್ ವಾತಾವರಣ ಯಾವುದಪ್ಪ ಅಂತ ಅಂದರೆ ಪರಿವರ್ತನಾ ಮಂಡಲ, ಟ್ರೋಪೋಸ್ಪಿಯರ್, ನೆಕ್ಸ್ಟು ಸ್ಟ್ರಾಟೋಸ್ಪಿಯರ್, ನೆಕ್ಸ್ಟು ಮೀಸೋಸ್ಪಿಯರ್, ನೆಕ್ಸ್ಟು ಥರ್ಮೋಸ್ಪಿಯರ್, ನೆಕ್ಸ್ಟು ಅಯೋನೋಸ್ಪಿಯರ್. ಇವೆಲ್ಲವೂ ಕೂಡ ಇಂಪಾರ್ಟೆಂಟು. ನೀವು ಓದಿಲ್ಲ ಅಂತಂದರೆ ಒಂದ್ಸಲಿ ಓದ್ಕೊಳ್ಳಿ, ಇಲ್ಲಿಂದ ಪಕ್ಕ ಕ್ವಶನ್ಸ್ ಬರುತ್ತೆ. ಈಗ ಪರಿವರ್ತನಾ ಮಂಡಲದಲ್ಲಿ ನಮಗೇನು ಸಿಗುತ್ತೆ? ಗಾಳಿ ಸಿಗುತ್ತೆ, ಆಕ್ಸಿಜನ್ ಸಿಗುತ್ತೆ, ನೈಟ್ರೋಜನ್ ಸಿಗುತ್ತೆ, ಇವೆಲ್ಲವೂ ಕೂಡ ಸಿಗುತ್ತಾ? ಆ ಪರಿವರ್ತನಾ ಮಂಡಲದ ಬಗ್ಗೆ ನಮಗೆ ಈಗ ಕ್ವಶನ್ ಇಲ್ಲ. ಈಗ ಏನು ಕೇಳಿದ್ದಾರೆ? UV ಕಿರಣಗಳು, ಇಲ್ಲಿ ಸನ್ ಇದೆ ಅಥವಾ ಇಲ್ಲಿ ಸೂರ್ಯ ಇದ್ದಾನೆ ಅಂತ ಅಂದರೆ ಇಲ್ಲಿಂದ ಕಿರಣಗಳು ಈ ರೀತಿಯಾಗಿ ಬರ್ತಾ ಇದ್ದಾವೆ. ಏನಾದರೂ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಬಂದು ಮನುಷ್ಯನ ಬಾಡಿ ಮೇಲೆ ಅಥವಾ ಮನುಷ್ಯನ ದೇಹದ ಮೇಲೆ ಬಂತು ಅಂತ ಅಂದರೆ ಕಾಯಿಲೆಗಳು ಎಲ್ಲರಿಂದನೂ ಕೂಡ ಬಂದಿಬಿಡ್ತವೆ. ಯಾಕೆ ಅಂತ ಅಂದರೆ ಸೂರ್ಯನ UV ಕಿರಣಗಳು ಏನು ಮಾಡ್ತವೆ? ಮ್ಯೂಟೇಷನ್ ಎಂಬತಕ್ಕಂಥದ್ದನ್ನು ಮಾಡುತ್ತವೆ. ಮ್ಯೂಟೇಷನ್ ನಮ್ಮ ಒಂದು ಮನುಷ್ಯನ ದೇಹದಲ್ಲಿ ಜೀನ್ಗಳು ಇರ್ತಾವಲ್ವಾ, ಈ ಒಂದು UV ಕಿರಣಗಳು ಡೈರೆಕ್ಟ್ ಆಗಿ ನಮ್ಮ ಒಂದು ಮನುಷ್ಯನ ದೇಹದ ಮೇಲೆ ಬಿದ್ದು ಅಂತ ಅಂದರೆ ಏನಾಗುತ್ತೆ? ಮ್ಯೂಟೇಷನ್ ಆಗುತ್ತೆ. ಈ ಒಂದು ಜೀನ್ಗಳು ಏನಾಗುತ್ತೆ? ಚೇಂಜ್ ಆಗ್ತವೆ. ಅದರಿಂದ ನಮಗೇನಾಗುತ್ತೆ? ನಮಗೆ ಕಾಯಿಲೆಗಳು ಕಂಡು ಬರ್ತವೆ. ಅದಕ್ಕಾಗಿ ಇಂಪಾರ್ಟೆಂಟ್ ಆಗಿ ಈ ಒಂದು UV ಕಿರಣಗಳನ್ನು ನಮಗೆ ಡೈರೆಕ್ಟ್ ಆಗಿ ನಮ್ಮ ಒಂದು ದೇಹದ ಮೇಲೆ ಬಿಡಬಾರದು. ಅದಕ್ಕಾಗಿ ದೇವರೇನು ಮಾಡಿದ್ದಾನೆ? ಈ ಒಂದು ಭೂಮಿ ಮೇಲೆ ಒಂದು ಮಂಡಲವನ್ನು ಸೃಷ್ಟಿ ಮಾಡಿದ್ದಾನೆ. ಯಾವ ಮಂಡಲ ಅದು? ಸ್ಟ್ರಾಟೋಸ್ಪಿಯರ್ ಮಂಡಲ. ಅದಕ್ಕಾಗಿ ತುಂಬ ಇಂಪಾರ್ಟೆಂಟು. ಓಝೋನ್ ಪದರ ಯಾವ ಒಂದು ಮಂಡಲದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದರೆ ಸ್ಟ್ರಾಟೋಸ್ಪಿಯರ್ ಮಂಡಲದಲ್ಲಿ ಕಂಡು ಬರುತ್ತೆ. ತುಂಬ ಇಂಪಾರ್ಟೆಂಟು ಪ್ರಶ್ನೆ ಇಲ್ಲಿಂದ ಪಕ್ಕ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ
ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ. ಸ್ಟ್ರಾಟೋಸ್ಪಿಯರ್ ಪದರದಲ್ಲಿರುವ ಓಝೋನ್ ಎಂಬತಕ್ಕಂಥದ್ದು O3 ಎಂಬತಕ್ಕಂಥದ್ದು ಅಣುಸೂತ್ರ ಇದರದು. ಅನಿಲದ ಮೂಲಕ ಪದರದ ಸೂರ್ಯನಿಂದ ಬರುವ ಹಾನಿಕಾರಕ UV ಕಿರಣಗಳನ್ನ ಹೀರಲ್ಪಡುತ್ತವೆ ಅಂತ ಕೊಟ್ಟಿದ್ದಾರೆ. ಓಕೆ, ಇಷ್ಟು ಮೇನ್ ಆಗಿ ಇಂಪಾರ್ಟೆಂಟ್ ಇರತಕ್ಕಂಥದ್ದು. ನೆಕ್ಸ್ಟ್ ಈಗ ಕೊನೆಯ ಪ್ರಶ್ನೆ ನಿಮಗಾಗಿ ಅಂತ ಕೊಡ್ತೇನೆ. LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್, ಈ ಒಂದು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಏನಿದೆ ಸಿಲಿಂಡರ್ಗಳಲ್ಲಿ ಇರತಕ್ಕಂಥ ಒಂದು ಘಟಕ ಇದು. ಹಾಗಾದ್ರೆ ಈ ಒಂದು ಸಿಲಿಂಡರ್ಗಳು LPG ಸಿಲಿಂಡರ್ಗಳಲ್ಲಿ ಇರತಕ್ಕಂಥ ಪ್ರಮುಖ ಘಟಕಗಳು ಯಾವುವು ಅಂತ ಕೊಟ್ಟಿದ್ದಾರೆ. ಮೀಥೇನ್ ಮತ್ತು ಈಥೇನ್, ಬ್ಯೂಟೇನ್ ಮತ್ತು ಪ್ರೋಪೇನ್, ಹೈಡ್ರೋಜನ್ ಮತ್ತು ಅಸಿಟೈಲಿನ್, ಕಾರ್ಬನ್ ಮೊನಾಕ್ಸೈಡ್ ಮತ್ತು ಸಾರಜನಕ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಯಾರ್ಯಾರು ಸರಿಯಾದ ಉತ್ತರವನ್ನು ನೀವು ಕಾಮೆಂಟ್ ಮಾಡ್ತೀರಾ ತಪ್ಪದೆ ಕಾಮೆಂಟ್ ಮಾಡಿ. ನಿಮಗೇನಾದರೂ ನಮ್ಮ ಒಂದು ತರಗತಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂತ ಅಂದರೆ ಎಲ್ಲರೂ ಕೂಡ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆಯೂ ಕೂಡ ಇದೇ ರೀತಿ ಸೈನ್ಸ್ ಕ್ಲಾಸಸ್ಗಳು ನಡೀತಾ ಇರ್ತವೆ, ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೇನಾದರೂ ತರಗತಿಗಳ ಒಂದು ಕೋರ್ಸಸ್ ಬೇಕು ಅಂತ ಅಂದರೆ ನಮ್ಮ ಒಂದು ಸಂಪೂರ್ಣ ಪೊಲೀಸ್ ಕಾನ್ಸ್ಟೇಬಲ್ಗೆ ಅಂತಲೇ ನಾವು ಕೋರ್ಸ್ ಮಾಡಿದ್ದೇವೆ. ಮತ್ತು ಇದು ಗ್ರಾಮ ಆಡಳಿತಾಧಿಕಾರಿ ಬೇರೆ ಬೇರೆ ಪರೀಕ್ಷೆಗೂ ಕೂಡ ಯೂಸ್ ಆಗುತ್ತೆ. ಸಂಪೂರ್ಣ ಬ್ಯಾಚ್ ಅಂತ ಮಾಡಿದ್ದೇವೆ ಗ್ರಾಮೀಣ ಆಡಳಿತಾಧಿಕಾರಿಗಾಗಿ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ 501 ರೂಪಾಯಿಗಳನ್ನ ನೀವು ಸೆಂಡ್ ಮಾಡಿ ಈ ಒಂದು ಬ್ಯಾಚ್ ಅನ್ನ ಪರ್ಚೇಸ್ ಮಾಡಬಹುದು. ನೀವು ಅಮೌಂಟ್ ಅನ್ನ ಸೆಂಡ್ ಮಾಡಿ ನಾವು ನೀವು ಟೆಲಿಗ್ರಾಮ್ಗೆ ಜಾಯಿನ್ ಆಗಿರ್ತಕ್ಕಂಥದ್ದು ಸ್ಕ್ರೀನ್ ಶಾಟ್ ನ ಟೆಲಿಗ್ರಾಮ್ಗೆ ನೀವು ಕಳಿಸಿದ್ರಿ ಅಂತ ಅಂದ್ರೆ ನಾವು PDF ಅನ್ನ ಕಳಿಸ್ತೇವೆ. ಓಕೆನಾ? ಇದು ಇವತ್ತಿನ ತರಗತಿ. ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.